ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಹಾಸನದಲ್ಲಿ ಸೇಡಿನ ರಾಜಕಾರಣ ಬಿಜೆಪಿಗೆ ಟೆನ್ಷನ್ ತಂದಿಟ್ಟಿದೆ. ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ ಮುನಿಸು ಮತ್ತೊಂದು ಹಂತಕ್ಕೆ ಹೋಗಿದೆ. ಪ್ರಜ್ವಲ್ ರೇವಣ್ಣ ಹೆಸರೆತ್ತದಂತ ಪ್ರೀತಮ್ ಗೌಡ ಲೆಕ್ಕಾಚಾರ ಏನು? ಮನೆಯೊಂದು ರಿಪೋರ್ಟ್ ಇದೆ, ನೋಡೋಣ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರೀತಮ್ ಗೌಡ ಸಮರ. ಪ್ರಜ್ವಲ್ ಮತ್ತು ಜೆಡಿಎಸ್ ಹೆಸರು ಹೇಳದ ಪ್ರೀತಮ್ ಗೌಡ. ಹಾಸನ ರಾಜಕಾರಣದಲ್ಲಿ ಅದೆಂತ ದ್ವೇಷದ ರಾಜಕಾರಣ ನಡೀತಿದೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ನೋಡಿ. ಪ್ರತಿ ಮಾತಿನಲ್ಲೂ ದ್ವೇಷ, ಪ್ರತಿ ಹೇಳಿಕೆಯಲ್ಲೂ ಸೇಡು ಇರೋದು ಕಾಣಿಸ್ತಿದೆ. ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಒಂದೊಂದು ಹೇಳಿಕೆಯಲ್ಲೂ ಎನ್ಡಿಎ ಅನ್ನೋದು ಇತ್ತು, ಬಿಜೆಪಿ ಅನ್ನೋದು ಇತ್ತು ಅಷ್ಟೇ. ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಹೆಸರು ಬರಲೇ ಇಲ್ಲ. ಎಷ್ಟೇ ಮಾತನಾಡ್ಸಿದ್ರು ಅವರ ಬಗ್ಗೆ ಬಿಲ್ಕುಲ್ ಮಾತನಾಡಲೇ ಇಲ್ಲ. ನಾನೀಗ ಮಾತಾಡ್ತಾ ಇರೋದು ಎನ್ಡಿಎ, ದೇಶದ ಚುನಾವಣೆ, ಇದು ಪಂಚಾಯತಿ ಚುನಾವಣೆ ಇಲ್ಲ, ಮುನ್ಸಿಪಾಲಿಟಿ ಚುನಾವಣೆ ಇಲ್ಲ, ಪ್ರೀತಮ್ ಗೌಡನ ಚುನಾವಣೆ ಇಲ್ಲ. ನಾವು ಮಾತಾಡ್ತಿರೋದು ದೇಶದ ಚುನಾವಣೆ. ದೇಶದ ಚುನಾವಣೆಯಲ್ಲಿ ಪ್ರೀತಮ್ಮು ಇನ್ನೊಬ್ಬರು ಹೆಸರು ಯಾಕೆ ಬರುತ್ತೆ? ಮೊದಲು ದೇಶದ ಬಗ್ಗೆ ಯೋಚನೆ ಮಾಡೋಣ. ಹಾಸನದಲ್ಲಿ ಪ್ರಚಾರ ಮಾಡ್ತೀರಾ ಅನ್ನೋ ಪ್ರಶ್ನೆಗೂ ಪ್ರೀತಮ್ ಗೌಡ ಖಾರವಾಗಿ ಉತ್ತರಿಸಿದ್ದಾರೆ. ಎಲ್ಲಿ ಬೇಕಾದರೂ ಪ್ರಚಾರ ಮಾಡ್ತೀನಿ, ಕನ್ಯಾಕುಮಾರಿಗೆ ಕಳಿಸಿದ್ರು ಕೂಡ ಪ್ರಚಾರ ಮಾಡ್ತೀನಿ, ಜಮ್ಮು ಕಾಶ್ಮೀರದಲ್ಲೂ ಮಾಡ್ತೀನಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಕನ್ಯಾಕುಮಾರಿ ಕಳಿಸಿದ್ರು ಮಾಡ್ತೀನಿ, ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀನಿ, ಜಮ್ಮು ಕಾಶ್ಮೀರ್ಗೆ ಹೋಗ್ತೀನಿ, ಅಲ್ಲಿಗೂ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೂ ಹೋಗ್ಬೇಕಾಗತ್ತೆ. ನಂಗೆ ಗೊತ್ತಿಲ್ಲ. ದಿನ ಬೆಳಗ್ಗೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಆಸ್ತಿ. ಪಕ್ಷ ಏನು ಹೇಳುತ್ತೆ, ಬೆಳಗ್ಗೆ ಇಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಮಧ್ಯಾಹ್ನ ಮತ್ತಿಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಹೋಗ್ತೀನಿ. ಈಗ ಏನ್ ಸಭೆ ಬರ್ತಾ ಇದೆ, ಬನ್ನಿ ಸಭೆ ಮಾಡೋಣ. ನನಗೆ ಪ್ರಜ್ವಲ್ ರೇವಣ್ಣಗೆ ವ್ಯತ್ಯಾಸ ಇದೆ. ಅವರು ದೇವೇಗೌಡರ ಮೊಮ್ಮಗ, ನಾನು ಸಾಮಾನ್ಯ ಕುಟುಂಬದ ವ್ಯಕ್ತಿ ಅಂತ ಪ್ರೀತಮ್ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಹಾಸನದಲ್ಲಿ ಪ್ರಚಾರದ ಬಗ್ಗೆ ತಿಳಿಸ್ತೀನಿ ಅಂದಿದ್ದಾರೆ. ವ್ಯತ್ಯಾಸ ಇದೆ. ಅವ್ರಿಗೆ 34 ವರ್ಷ, ನನಗೆ 42 ವರ್ಷ. ಅವರು ದೇವೇಗೌಡರ ಮೊಮ್ಮಗ, ನಾನು ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿ. ಅವ್ರದ್ದು ಸಂಸದರಾಗಿದ್ದಾರೆ, ನಾನು ಮಾಜಿ ಶಾಸಕನಿದ್ದೀನಿ. ಇಷ್ಟೇ ವ್ಯತ್ಯಾಸ. ಮೈತ್ರಿ ನಾನು ಮಾಡೋದಲ್ಲ, NDA ಅಭ್ಯರ್ಥಿಯಾಗಿ ಮಾಡಿರೋ ಅಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಯಾವತ್ತು ಹೋಗ್ತೀನಿ ಅನ್ನೋದನ್ನು ತಿಳಿಸ್ತೀನಿ. ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕರೆದು ಹಾಸನದಲ್ಲಿ ಪ್ರೀತಮ್ ಗೌಡ ಮುನಿಸು ತಣಿಸಲು ಶತಪ್ರಯತ್ನ. ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಮುನಿಸು ಶಮನ ಮಾಡೋಕೆ ಬಿಜೆಪಿ ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ಇಂದು ಮೈಸೂರಿನಲ್ಲಿ ಇಬ್ಬರ ಭೇಟಿಗೆ ಮುಹೂರ್ತ ನಿಗದಿ ಮಾಡಲಾಗಿತ್ತು. ಬಿಜೆಪಿ ಚುನಾವಣಾ ಉಸ್ತುವಾರಿ ನೇತೃತ್ವದಲ್ಲಿ ಇಬ್ಬರು ನಾಯಕರ ಮಧ್ಯೆ ಸಂಧಾನ ಮಾತುಕತೆ ಪ್ಲಾನ್ ಆಗಿತ್ತು. ಆದರೆ ಸಭೆಗೂ ಮುನ್ನವೇ ರಾಧಾ ಮೋಹನ್ ಅಗರ್ವಾಲ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅವರಿಬ್ಬರು ಖುಷಿಯಾಗಿದ್ದಾರೆ, ಯಾವುದೇ ಅಸಮಾಧಾನ ಇಲ್ಲ ಎಂದಿದ್ದಾರೆ. No, I don't know. I am not aware. Why should there be a separate meeting with them? He is a party worker. He is a party worker and he is a candidate. Both of them are working together. Why should we have separate meeting? Not separate meeting. Both are sitting with you and taking meeting. Not at all. Why should I intervene between them and Pritham? They have good relation to each other. There is no need of my presence in between them. How can there be an alliance difference? No. ಏನು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಸರಿಪಡಿಸಿಕೊಂಡು ಹೋಗೋ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತನಾಡಿ ಪ್ರೀತಮ್ ಗೌಡ ಜೊತೆ ಮಾತನಾಡಿದ್ದೇನೆ ಎಂದಿದ್ದಾರೆ. ನಾನು ಶೀಘ್ರದಲ್ಲೇ ಹಾಸನ್ಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ, ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗೋಂಥ ಕೆಲಸನ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು NDA ಇಂದ ಒಂದು ಶಕ್ತಿ ಕೊಡೋಂಥ ಕೆಲಸನ ನಮ್ಮ ಮೋದಿ ಸಾಹೇಬರಿಗೆ ಮಾಡೋಂಥ ಕೆಲಸ ಮಾಡ್ತೀವಿ. ಬೆಳಗ್ಗೂ ಕೂಡ ನಾನು ದೂರವಾಣಿ ಮುಖೇನ ಪ್ರೀತಮ್ ಗೌಡರು ಮಾತನಾಡಿದ್ದೇನೆ. ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅಲ್ಲೇನು ಅವರ ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ. ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ಅಗರ್ವಾಲ್ ಕೂಡ ನಿನ್ನೆ ಹಾಸನದಲ್ಲಿ ಇದ್ದರು. ಎಲ್ಲ ಕೂಡ ಸರಿ ಹೋಗ್ತದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. RSS ಬಗ್ಗೆ ಟೀಕೆ, ಸಭೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಕ್ಷಮೆ. RSS ಬಗ್ಗೆ ಮಾತನಾಡಿದ್ದಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಕ್ಷಮೆ ಕೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ಯುವಕನಾಗಿ ಹೋರಾಟದ ಮೂಲಕ ಮಾತನಾಡಿದ್ದೇನೆ, ಇವತ್ತು ಅರಿವಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ನನ್ನ ಗಮನಕ್ಕೆ ಬರದೇ ಸಂದರ್ಭದಲ್ಲಿ, ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಯಾರು RSS ಕಾರ್ಯಕರ್ತರಿದ್ರೆ, RSS ಮುಖಂಡರುಗಳಿದ್ರೆ
ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಂಥ ಕೆಲಸ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಂಡಾಯ ಮತ್ತೊಂದು ಹಂತಕ್ಕೆ ಹೋಗಿದೆ. ಪ್ರಚಾರದಲ್ಲಿ ಮೋದಿ ಫೋಟೋ ಬಳಕೆಗೆ ಈಶ್ವರಪ್ಪ ಹೈಕೋರ್ಟ್ನಲ್ಲಿ ಕೇವಿಯಟ್ ಸಲ್ಲಿಸಿದ್ದಾರೆ. ಇನ್ನು ಮೋದಿ ಭಾವಚಿತ್ರ ಬಳಕೆಗೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದಲ್ಲಿ ಈಶ್ವರಪ್ಪ ಬೆಂಕಿಯನ್ನೇ ಉಗುಳಿದ್ದಾರೆ. ಅಧರ್ಮ ನಾಶವಾಗುತ್ತೆ, ಧರ್ಮ ಗೆಲ್ಲುತ್ತೆ ಅಂತ ಯಡಿಯೂರಪ್ಪ ವಿರುದ್ಧ ರೋಷಾವೇಶದ ಮಾತುಗಳನ್ನಾಡಿದ್ರು. ನಾನು ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರಾದ ಮನೆ ಯಡಿಯೂರಪ್ಪನವ್ರು ಕೇಳ್ತೇನೆ, ನರೇಂದ್ರ ಮೋದಿ ಅಲ್ಲಿ ಒಂದು ಕುಟುಂಬದಿಂದ ಬಿಸಾಕಬೇಕು ಅಂತ ಮಾಡಿದ್ರೆ ನೀವೇನು ಮಾಡ್ತಿದ್ದೀರಿ? ನೀವು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ನಿಮ್ಮ ಒಬ್ಬ ಮಗ MP, ಇನ್ನೊಬ್ಬ ಮಗ MLA, ಅವನೇ ರಾಜ್ಯಾಧ್ಯಕ್ಷ, ಬೇರೆ ಯಾರು ಇಲ್ವಾ? ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಕೈಜೋಡಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮನವಿ ಮಾಡಿದ್ದಾರೆ. ಸಂಸದ BY ರಾಘವೇಂದ್ರ ಮಾತನಾಡಿ, ಅವರಾಗಿಯೇ ಕೋರ್ಟ್ಗೆ ಹೋಗಿದ್ದಾರೆ, ಹೋಗ್ಲಿ ಎಂದಿದ್ದಾರೆ. ತಮ್ಮ ಮನಸ್ಸಿಗೆ ಏನೋ ನೋವಾಗಿದ್ರು ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಕಾನೂನಿನ ಒಂದು ಚೌಕಟ್ಟಲ್ಲಿ ಯಾವುದು ಯಾವ ಸಂದರ್ಭದಲ್ಲಿ ಯಾವ ನಾಯಕರ ಚಿತ್ರಗಳನ್ನು ಹಾಕೊಬೇಕು ಅಂತೇಳಿ ಅವರಾಗೆ ಕೋರ್ಟಿಗೆ ಹೋಗಿದ್ದಾರೆ. ಆ ಸಂತೋಷ, ಕೋರ್ಟಲ್ಲಿ ಅವರಿಗೆ ನ್ಯಾಯಾಲಯದಲ್ಲಿ ಅವರಿಗೇನು ನ್ಯಾಯ ಸಿಗುತ್ತೆ ತಗೊಂಡ್ಬರಲಿ. ಒಟ್ಟಾರೆಯಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರೀತಂ ಗೌಡ ಮುನಿಸು ಮತ್ತೊಂದು ಹಂತಕ್ಕೆ ಹೋಗಿದೆ. ಮುನಿಸಿನ ಯುದ್ಧ ಜೋರಾಗಿದ್ದು ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.